ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅರೇ ಅಂಡ್ ಅರೇ ಮೆಥಡ್ಸ್ ಬಗ್ಗೆ ಕಲ್ತಿದ್ವಿ. ಈ ವಿಡಿಯೋದಲ್ಲಿ ನಾವು ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ಸ್ ಬಗ್ಗೆ ಕಲಿಯೋಣ. ಲೈಕ್ ಮ್ಯಾಥ್ ಆಬ್ಜೆಕ್ಟ್ ಬಳಸ್ಕೊಂಡು ಹೇಗೆ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ನೋಡೋಣ. ಮ್ಯಾಥ್ ಆಬ್ಜೆಕ್ಟ್ಗಿಂತ ಮುಂಚೆ ಬೇಸಿಕ್ಸ್ ಅರ್ಥಮೆಟಿಕಲ್ ಆಪರೇಷನ್ ಬಗ್ಗೆ ನೋಡೋಣ. ಫಸ್ಟ್ ನಾನು ಎರಡು ನಂಬರ್ನ ಕ್ರಿಯೇಟ್ ಮಾಡ್ತೀನಿ. ಕಾನ್ಸ್ ನಂಬರ್ 30 ಕಾನ್ಸ್ ನಮ್2 ಅಂಡ್ ಲೆಟ್ಗೆ ವೆಲ್. ನಿಮ್ಗೆಲ್ಲ ಗೊತ್ತಿರುತ್ತೆ ಕಾನ್ಸ್ಟ್ಗೆ ಫಿಕ್ಸ್ಡ್ ವ್ಯಾಲ್ಯೂ, ಅದಕ್ಕೆ ನಾವು ಲೆಟ್ ನ ತಗೊಂಡಿದೀವಿ. ಓಕೆ, ಅಂಡ್ ನೆಕ್ಸ್ಟ್ ಕನ್ಸೋಲ್ ಮಾಡೋಣ. ಕನ್ಸೋಲ್ ಡಾಟ್ ಲಾಗ್ ವೆಲ್. ಇವಾಗ ಬೇಸಿಕ್ಸ್ ಅರ್ಥಮೆಟಿಕಲ್ ಆಪರೇಷನ್ ನ 1 by 1 ನೋಡೋಣ. ಫಸ್ಟ್ ಒನ್ ಬಂದು ಅಡಿಷನ್. ನಮ್1 ಪ್ಲಸ್ $32 ಅಂತ ಬಂದಿದೆ. ಇದು ನಾರ್ಮಲ್ ಅಡಿಷನ್. ಇದು ಅಡಿಷನ್. ನೆಕ್ಸ್ಟ್ ಬಂದು ಸಬ್ಸ್ಟ್ರಾಕ್ಷನ್. ವ್ಯಾಲ್ಯೂ ಇಸ್ ಈಕ್ವಲ್ ಟು ನಮ್2. ಇದು ಸಬ್ಸ್ಟ್ರಾಕ್ಷನ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಇದು ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಡಿವಿಷನ್. ಇವೆಲ್ಲ ನಾರ್ಮಲ್. ಮುಂದೆ ಇನ್ನು ಕೆಲವು ಆಬ್ಜೆಕ್ಟ್ ಬಗ್ಗೆ ನೋಡೋಣ. ಇದು ಬೇಸಿಕ್ಸ್ ತಿಳ್ಕೊಂಡಿರಿ. ಓಕೆ, ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಇದನ್ನ ಡಿವಿಷನ್ ಮಾಡಿದ್ರೆ 15. ಓಕೆ, ಇನ್ನೊಂದಿದೆ, ಅದು ಮಾಡ್ಯುಲಸ್. ಲೈಕ್ ನೀವು ಡಿವಿಷನ್ ಮಾಡಿದಾಗ ರಿಮೈಂಡರ್ ಬರುತ್ತಲ್ಲ, ಅದು ಮಾಡ್ಯುಲಸ್. ಓಕೆ, 2 ಇಂದ 30ನ ಡಿವಿಷನ್ ಮಾಡಿದ್ರೆ ಮಾಡ್ಯುಲಸ್ ಇಸ್ 0, ಅಂದ್ರೆ ರಿಮೈಂಡರ್ 0 ಬರುತ್ತೆ. ಇದು ಮಾಡ್ಯುಲಸ್. ಓಕೆ, ಇದು ಬೇಸಿಕ್ಸ್ ಅರ್ಥಮೆಟಿಕಲ್ ಆಪರೇಷನ್. ಲೈಕ್ ಇಲ್ಲಿ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್. ಓಕೆ, ಇದು ತುಂಬಾ ಬೇಸಿಕ್ಸ್. ನೆಕ್ಸ್ಟ್ ಬಂದು ಮ್ಯಾಥ್ ಆಬ್ಜೆಕ್ಟ್ ಬಗ್ಗೆ ನೋಡೋಣ. ಈ ಮ್ಯಾಥ್ ಆಬ್ಜೆಕ್ಟ್ ಅಲ್ಲಿ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿ, ಲೈಕ್ ನಾವು ವ್ಯಾಲ್ ಕ್ರಿಯೇಟ್ ಮಾಡಿದೀವಿ. ಅಂಡ್ ಮ್ಯಾಥ್ ಆಬ್ಜೆಕ್ಟ್ ತಗೊಂಡು ಡಾಟ್ ಹೊಡೆದ್ರೆ ಇಲ್ಲಿ ತುಂಬಾ ಪ್ರಾಪರ್ಟೀಸ್ ಬರುತ್ತೆ, ಪ್ರಾಪರ್ಟೀಸ್ ಆರ್ ಮೆಥಡ್ಸ್. ಓಕೆ, ನಾನಿಲ್ಲಿ ಕೆಲವು ಮೇನ್ ಆಗಿರೋನ್ನ ತೋರಿಸ್ತೀನಿ, ನೀವು ಆಮೇಲೆ ಒಂದೊಂದಾಗಿ ಯೂಸ್ ಮಾಡಿ. ಓಕೆ, ಫಸ್ಟ್ ಒನ್ ಬಂದು ಪೈ. ಹೊಡೆದ್ರೆ ಪೈ ವ್ಯಾಲ್ಯೂ ಶೋ ಆಗುತ್ತೆ 3.141, ಲೈಕ್ ಈ ತರ. ನೆಕ್ಸ್ಟ್
val is equal to math ರೌಂಡ್ ಅಂದ್ರೆ ಲೈಕ್ ಇವಾಗ 3.6 ಅಂತ ಮಾಡಿದ್ರೆ ಅದು 4ಗೆ ಹೋಗುತ್ತೆ. ಲೈಕ್ ಅದೇ ನಾವು 4 ಅಂತ ಮಾಡಿದ್ರೆ 3 ಬರುತ್ತೆ. ರೌಂಡ್ ಆಫ್ ತರ 5 ಇಂದ ಕೆಳಗಡೆ ಇದ್ರೆ 3, 5 ಇಂದ ಜಾಸ್ತಿ ಇದ್ರೆ ಅದು 4. ಓಕೆ, ಇದು ರೌಂಡ್. ನೆಕ್ಸ್ಟ್ val math ಡಾಟ್ ಸೆಲ್ಫ್. ಇದೇನಂದ್ರೆ 2.8 ತಗೊಂಡಿದ್ದೀನಿ. ನೀವು ಎಷ್ಟೇ ತಗೊಳ್ಳಿ, 2.8 ತಗೊಳ್ಳಿ ಆರ್ 2.2 ತಗೊಳ್ಳಿ, ಅದು 3ನೇ ಇರುತ್ತೆ. ಈ 2 ಇಂದ ಐ ವ್ಯಾಲ್ಯೂ ಏನಿರುತ್ತೆ, ನೆಕ್ಸ್ಟ್ ವ್ಯಾಲ್ಯೂ ಏನಿರುತ್ತೆ ಅದೇ ಶೋ ಆಗುತ್ತೆ. ನೆಕ್ಸ್ಟ್ ಮ್ಯಾಥ್ ಡಾಟ್ ಫ್ಲೋರ್ ತಗೊಳ್ಳೋಣ. ಫ್ಲೋರ್ ಇದಕ್ಕೆ ಆಪೋಸಿಟ್, ಲೈಕ್ 2.3 ಅಂತ ತಗೊಂಡ್ರೆ ಅದು 2ನೇ ಬರುತ್ತೆ. ಇದರ ಆಪೋಸಿಟ್ ಫ್ಲೋರ್. ಓಕೆ, 2.9 ಅಂತ ತಗೊಂಡ್ರು ಕೂಡ ಅದು 2ನೇ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ಡಾಟ್ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ನಿಮಗೆಲ್ಲ ಗೊತ್ತಿರುತ್ತೆ. ಸ್ಕ್ವೇರ್ ರೂಟ್ ಆಫ್ 169ಗೆ ಸ್ಕ್ವೇರ್ ರೂಟ್ ಆಫ್ 13. ಓಕೆ, ಸಿಂಪಲ್ ಮ್ಯಾಕ್ಸ್. ಸ್ಕ್ವೇರ್ ಆಫ್ 26ಗೆ 7 ಪಾಯಿಂಟ್ ಆ ತರ ಬರುತ್ತೆ. ಓಕೆ, ಇದು ಸ್ಕ್ವೇರ್ ರೂಟ್. ಯಾವ ಸ್ಕ್ರಿಪ್ಟ್ ಅಲ್ಲಿ ಹಾಕ್ಬೇಕು. ನೆಕ್ಸ್ಟ್ val ಡಾಟ್ ಮ್ಯಾಥ್ ಸರಿ val ಇಸ್ ಈಕ್ವಲ್ ಟು ಅಲ್ವಾ, ಮ್ಯಾಥ್ ಡಾಟ್ ABS. ABS ಅಂದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ. ಲೈಕ್ ನಾವು -3 ಅಂತ ಕೊಟ್ರೆ ಅದು +3 ಬರುತ್ತೆ. ಅಕಸ್ಮಾತ್ ನಾವು +3 ಅಂತ ಕೊಟ್ರೆ +3ನೇ ಬರುತ್ತೆ. ಓಕೆ, ಮೈನಸ್ ಇರೋದನ್ನ ಪ್ಲಸ್ಗೆ ಕನ್ವರ್ಟ್ ಮಾಡುತ್ತೆ. ಇದು ABS. ABS ಅಂದ್ರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ. ನೆಕ್ಸ್ಟ್ val ಡಾಟ್ ಮ್ಯಾಥ್ ಡಾಟ್ ಪವರ್ ಆಫ್ ಮ್ಯಾಕ್ಸ್ ಅಲ್ಲಿ ಬರುತ್ತಲ್ಲ ಪವರ್ ಆಫ್ ಅಂತ. ಸೊ ಸಿಂಪಲ್, ಇದು a to the power of 3 500. ಸೊ ಅಷ್ಟೇ, ಇದು ಪವರ್ ಆಫ್. 8 ಅನ್ನೋದು ನಂಬರ್, ಅದಕ್ಕೆ 3 ಅನ್ನೋದು ಪವರ್. ಲೈಕ್ 3 ಪವರ್ ಆಫ್ 3 ಅಂದ್ರೆ 23. 3 into 3 into 3. ಪವರ್ ಆಫ್ 2 ಅಂದ್ರೆ 4. 2 into 2. ಓಕೆ, ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ val ಡಾಟ್ ಮಿನಿಮಮ್ ವ್ಯಾಲ್ಯೂ. ಲೈಕ್ ನಾನು ಇಲ್ಲಿ 2, 6, 7, 9, 5 ಅಂತ ಹೊಡೆದ್ರೆ ಇದರಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಅಂತ ತೋರಿಸುತ್ತೆ. ಇದು 2 ಇದ್ದ ಮಿನಿಮಮ್ ವ್ಯಾಲ್ಯೂ. ಹಾಗೆ ಸೇಮ್ ಇದರಲ್ಲಿ ಮ್ಯಾಕ್ಸ್ ಮಾಡಿದ್ರೆ ಮಿನಿಮಮ್ ಇರೋದನ್ನ ಮ್ಯಾಕ್ಸ್ ಮಾಡಿದ್ರೆ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ತೋರಿಸುತ್ತೆ. ಇದರಲ್ಲಿ 67 ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ 2. ಓಕೆ, ಅಂಡ್ ನೆಕ್ಸ್ಟ್ ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು, ಅದು ರ್ಯಾಂಡಮ್. ಲೈಕ್ ನೀವು ಕೆಲವು ಆ್ಯಪ್ ನಲ್ಲಿ ಅವ್ರು ಗೇಮ್ ಆಡ್ಬೇಕಾದ್ರೆ ನೀವು ಬಟನ್ ಪ್ರೆಸ್ ಮಾಡಿದ್ರೆ ರ್ಯಾಂಡಮ್ ಆಗಿ ನಂಬರ್ ಶೋ ಆಗ್ತಾ ಇರುತ್ತಲ್ಲ,
ಸೊ ಅದು ಓಕೆ, ಅದು ಹೇಗೆ ಅಂತ ಇವಾಗ ನೋಡೋಣ. ನಾನು ಇವಾಗ ರ್ಯಾಂಡಮ್ ಮೆಥಡ್ ತಗೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ರ್ಯಾಂಡಮ್ ನಂಬರ್ ಶೋ ಆಗ್ತಿದೆ. ಲೈಕ್ ರಿಫ್ರೆಶ್ ಮಾಡಿದ್ರೆ ಅದು ಚೇಂಜ್ ಆಗ್ತಿರುತ್ತೆ. ಇವಾಗ ನನಗೆ ಪರ್ಟಿಕ್ಯುಲರ್ ಆಗಿ ಈ ನಂಬರ್ ಒಳಗೆ ಮಾತ್ರ ಬೇಕು ಅಂದ್ರೆ ಲೈಕ್ ನಾನು 60 ತಗೋತೀನಿ. ನನಗೆ 0 ಇಂದ 60 ಬೇಕು ಅಂದ್ರೆ 60 ತಗೋಬೇಕು. ಇವಾಗಿಂದ ರಿಫ್ರೆಶ್ ಮಾಡ್ತಾ ಹೋದ್ರೆ ನಂಬರ್ ಚೇಂಜ್ ಆಗ್ತಿರುತ್ತೆ. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ 60 ತಗೊಂಡಿದೀವಿ, ಬಟ್ 60 ಶೋ ಆಗಲ್ಲ. ನಿಮ್ಗೆ 60 ಬೇಕು ಅಂದ್ರೆ ಪ್ಲಸ್ 1 ಆಡ್ ಮಾಡಿದ್ರೆ ಇವಾಗ 60 ಶೋ ಆಗುತ್ತೆ. ಓಕೆ, ಇದು ರ್ಯಾಂಡಮ್ ಆಗಿ ಶೋ ಆಗ್ತಾ ಇರುತ್ತೆ. ನೀವು ಚೆಕ್ ಮಾಡ್ಬೋದು, ಆಮೇಲೆ ನೀವೇ ಚೆಕ್ ಮಾಡಿ. ಆಮೇಲೆ ಇನ್ನೊಂದು ನೋಡಿದ್ರೆ ಇಲ್ಲಿ ಡೆಸಿಮಲ್ ವ್ಯಾಲ್ಯೂ ಶೋ ಆಗ್ತಿದೆ. ಎಷ್ಟೇ ರಿಫ್ರೆಶ್ ಮಾಡಿದ್ರು ರ್ಯಾಂಡಮ್ ಡೆಸಿಮಲ್ ವ್ಯಾಲ್ಯೂ ಶೋ ಆಗ್ತಿದೆ. ನಮಗೆ ಅದು ಡೆಸಿಮಲ್ ವ್ಯಾಲ್ಯೂ ಬೇಡ. ಅಂದ್ರೆ ಯಾವಾಗ ನೋಡಿದ್ವಲ್ಲ ಫ್ಲೋರ್, ಅದನ್ನ ಯೂಸ್ ಮಾಡಬೇಕು. ಲೈಕ್ ನಾನು ಕಾಪಿ ಮಾಡ್ತೀನಿ. ಲೈಕ್ ಫ್ಲೋರ್ ಓಕೆ, ಇವಾಗ ಇಲ್ಲಿ ನೋಡಿದ್ರೆ ಡೆಸಿಮಲ್ ವ್ಯಾಲ್ಯೂ ಬರ್ತಿಲ್ಲ. ರಿಫ್ರೆಶ್ ಮಾಡಿದ್ರೆ ರ್ಯಾಂಡಮ್ ಆಗಿ ವ್ಯಾಲ್ಯೂ ಶೋ ಆಗ್ತಾ ಇದೆ. ಈ ರ್ಯಾಂಡಮ್ ಮೆಥಡ್ ತುಂಬಾ ಇಂಪಾರ್ಟೆಂಟ್ ಮ್ಯಾಥ್ ಆಬ್ಜೆಕ್ಟ್ ಅಲ್ಲಿ ಅಂಡ್ ಕೋಡಿಂಗ್ ಅಲ್ಲಿ. ಮ್ಯಾಥ್ ಆಬ್ಜೆಕ್ಟ್, ಮ್ಯಾಥಮೆಟಿಕಲ್ ಆಪರೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.